ಕೋಸ್ಟಲ್ ರೀಜನ್ ಅಲ್ಲಿ ಮೋಸ್ಟ್ ಅಂಡರ್ ರೇಟೆಡ್ ಡಿಶ್ ಯಾವುದು ಅಂತ ಕೇಳಿದ್ರೆ ಅದು ಸಜ್ಜಿಗೆ. ಈ ಸಜ್ಜಿಗೆ ನಿಮ್ಮ ಸುಂದರ ಮುಂಜಾನೆಯನ್ನು ಸರ್ವನಾಶ ಮಾಡುವ ಶಕ್ತಿ ಇರುವುದು ಅದು ಸಜ್ಜಿಗೆಗೆ ಮಾತ್ರ. ನಮ್ಮ ಮನೆಯಲ್ಲಿ ದಿನವೂ ಚಾಕೆ ಸಜ್ಜಿಗೆ, ಆಹಾ ತಿನ್ನದೆ ಹೋದರೆ ಅಮ್ಮ ಕೊಡ್ತಾಳೆ ಕುಂಡೆಗೆ. ಸಜ್ಜಿಗೆ ಇಸ್ ಆಲ್ಸೋ ನೋನ್ ಆಸ್ ಉಪ್ಪಿಟ್ಟು. ಉಪ್ಪಿಟ್ಟಲ್ಲ, ಮಾಮ್ಸ್ ಫೇವ್ರೆಟ್ ಡಿಶ್ ಇಸ್ ಉಪ್ಮಾ. ಹೇಗೆ ಅಂತ ಕೇಳ್ತೀರಾ? ಉಪ್ಮಾದಲ್ಲಿ ಮಾ ಉಂಟಲ್ಲ, ಉಪ್ಪುಮಾ. ಎದ್ದ ತಕ್ಷಣ ಅಮ್ಮನ ಹತ್ರ ಹೋಗಿ ಅಮ್ಮ ತಿಂಡಿಗೆಂತ ಅಂತ ಕೇಳುವಾಗ ಆಪೋಸಿಟ್ ಇಂದೊಂದು ವಾಯ್ಸ್ ಬರ್ತದೆ ನೋಡಿ, ಸಜ್ಜಿಗೆ ಅಂತ. ಆಗ ನಿಮ್ಮ ಮನಸ್ಸಿಗೆ ಆಗುವ ಆಘಾತ ಉಂಟಲ್ಲ, ಅಷ್ಟಿಷ್ಟಲ್ಲ. ಅದ್ರ ಹೆಸರು ಕೇಳಿ ಈಗಾಗ್ಲೇ ತುಂಬಾ ಜನರದು ಮುಸುಟ ಆಗಿರ್ತದೆ. ಹಸಿವು ಎಷ್ಟು ಜೋರಲ್ಲಿದ್ರು ಕೂಡ ಅದ್ರ ಹೆಸರು ಕೇಳಿದ ತಕ್ಷಣ ಹಸಿವೇ ಮಂಗಮಯ ಆಗ್ತದೆ. ನನ್ನ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅಫಿಷಿಯಲ್ ಪನಿಷ್ಮೆಂಟ್ ಫುಡ್ ಅಂತ ಹೇಳಿದ್ರೆ ಅದು ಉಪ್ಪಿಟ್ಟು. ಫೇಲ್ಡ್ ಇನ್ ಮ್ಯಾಥ್ಸ್ ಉಪ್ಪಿಟ್ಟು. ಗೆಸ್ಟ್ ಬರೋದು ಕ್ಯಾನ್ಸಲ್ ಆಯ್ತಾ? ಉಪ್ಪಿಟ್ಟು. ಮನೆಯಲ್ಲಿ ಗ್ಯಾಸ್ ಖಾಲಿ ಆಯ್ತಾ? ಉಪ್ಪಿಟ್ಟು. ಉಪ್ಮಾ ವಾಸ್ ನೆವರ್ ಅ ಸೆಲೆಬ್ರೇಷನ್ ಮೀಲ್, ಇಟ್ ವಾಸ್ ಓನ್ಲಿ ಅನ್ ಎಮರ್ಜೆನ್ಸಿ ಪ್ಲಾನ್. ಮುಂಚೆ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಪೂರಿ ಚಪಾತಿ ನನ್ನ ಟಿಫಿನ್ ಬಾಕ್ಸ್ ಅಲ್ಲಿ ಇತ್ತು ಅಂತಂದ್ರೆ ನಂಗೆ ನಾನೇ ದೊಡ್ಡ ಹೀರೋ ತರ ಫೀಲ್. ಅದೇ ನನ್ನ ಬಾಕ್ಸ್ ಅಲ್ಲಿ ಉಪ್ಪಿಟ್ಟಿತ್ತು ಅಂತ ಅನ್ಕೊಳ್ಳಿ, ನನ್ನನ್ನು ಯಾರು ಮೂಸಿ ಕೂಡ ನೋಡ್ತಿರ್ಲಿಲ್ಲ. ನಾನೊಂದು ಮಾಯ ಮನುಷ್ಯನಾಗಿ ಈ ಇರುವೆ ಉಂಟಲ್ಲ, ಇರುವೆ ಇದು ಕೂಡ ಬರುವ ಡೈರೆಕ್ಷನ್ ಚೇಂಜ್ ಮಾಡ್ತಾ ಹೋಗ್ತಿತ್ತು. ಆಚೆ ಸಾಲಿಡ್ ಅಲ್ಲ, ಈಚೆ ಲಿಕ್ವಿಡ್ ಅಲ್ಲ. ಇಟ್ಸ್ ಲೈಕ್ ಯೋರ್ ಫುಡ್ ಇಸ್ ಕನ್ಫ್ಯೂಸ್ಡ್ ಅಬೌಟ್ ಇಟ್ಸ್ ಕರಿಯರ್ ಪಾತ್. ಸ್ಪೂನಿಗೆ ಅಂಟುವ ರೀತಿ ನೋಡಿದ್ರೆ ನನ್ಗೆ ಒಮ್ಮೊಮ್ಮೆ ಅನಿಸ್ತದೆ, ನನ್ಗೆ ಈಗ ಅದನ್ನ ತಿನ್ಲಿಕ್ಕೆ ಇಷ್ಟ ಇಲ್ವೋ ಅದಕ್ಕೆ ಸಹ ನನ್ನ ಹೊಟ್ಟೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಸಜ್ಜಿಗೆ ಮಿಸ್ಟ್ರಿ ಡಿಶ್ ಸಹ ಹೌದು. ಹೇಗೆ ಅಂತ ಕೇಳ್ತೀರಾ? ನೀವು ಸಜ್ಜಿಗೆ ಅನ್ಕೊಂಡು ಸ್ಪೂನಿನ ತೆಗೆದು ಬಾಯಿಗೆ ಇಡಬೇಕಾದ್ರೆ ಅದ್ರ ಎಡೆಯಲ್ಲಿ ಒಂದು ಮೆಣಸಿನಕಾಯಿ ಇರ್ತದೆ. ಗೊತ್ತಿಲ್ಲದೆ ನೀವು ಕಚ್ಚಿದ್ರಿ ಅನ್ಕೊಳ್ಳಿ, 2 ನಿಮಿಷ ಆದ್ರೂ ನೀವು ಮಾಡ್ಲೇಬೇಕು. ಸ್ಕೂಲಿಂದ ಹೊರಟ್ರಿ, ಕಾಲೇಜಿಗೆ ಎಂಟ್ರಿ ಕೊಟ್ರಿ, ಈಗ ನಿಮ್ಮ ಲೈಫ್ ಅಲ್ಲಿ ಹಾಸ್ಟೆಲ್ ಫುಡ್ ಅನ್ನೋದು ಇಂಟ್ರೊಡ್ಯೂಸ್ ಆಯ್ತು. ಮನೆ ಫುಡ್ ಮಿಸ್ ಆಗ್ಲಿಕ್ಕೆ ಶುರುವಾಯ್ತು. ಎಂತ ಮಿಸ್ ಆದ್ರೂ ಉಪ್ಪಿಟ್ಟು ಮಾತ್ರ ಮಿಸ್ ಆಗೋದಿಲ್ಲ, ಯಾಕಂದ್ರೆ ಅದ್ರ ಟ್ರಾಮಾ ಇನ್ನೂ ಸಹ ಫ್ರೆಶ್ ಅಲ್ಲ. ಹಲವಾರು ವರ್ಷಗಳೇ ನಂತರ ಈಗ ನೀವು ಎಂಟ್ರಿ ಕೊಟ್ಟಿದ್ದು ನಿಮ್ಮ ಅಡಲ್ಟ್ ಹುಡ್ಗೆ. ನಿಮ್ಮ ಕೆಲಸದಲ್ಲಿ ನೀವು ಎಷ್ಟು ಬಿಸಿ ಅಂತ ಹೇಳಿದ್ರೆ ನಿಮ್ಗೆ ತಿನ್ಲಿಕ್ಕೂ ಪುರ್ಸೋತಿಲ್ಲ, ಕೆರಿಲಿಕ್ಕೂ ಪುರ್ಸೋತಿಲ್ಲ. ಹೀಗಿರ್ಬೇಕಾದ್ರೆ ಒಂದು ಮುಂಜಾನೆ ನೀವು ಲೇಟ್ ಆಗಿದ್ದು ಹೇಳಿದ್ರಿ, ಈಗ ನೀವು ಯೋಚನೆ ಮಾಡ್ತಾ ಇದ್ದೀರಾ ಹಸುವಾಗ್ತಾ ಉಂಟಲ್ಲ, ಎಂತ ಮಾಡ್ಲಿ. ಓ 5 ನಿಮಿಷದಲ್ಲಿ ಕುಕ್ ಆಗುವ ಡಿಶ್ ಅಂತ ಹೇಳಿದ್ರೆ ಅದುವೇ ಸಜ್ಜಿಗೆ. ಆಸ್ ಅನ್ ಅಡಲ್ಟ್ ನಾವು ಪ್ಲೇನ್ ಉಪ್ಪಿಟ್ಟು ತಿನ್ನೋದಿಲ್ಲ, ನಾವೀಗ ಅದನ್ನು ಕಲರ್ಫುಲ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಗೀಯಿಂದ ಮಾಡುದು, ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಹಾಕುದು, ಕ್ಯಾಶು ಹಾಕುದು, ಕಡ್ಲೆ ಹಾಕುದು, ವಾಟ್ ನಾಟ್. ಈಗ ನೀವು ತಿಂತ ಯೋಚನೆ ಮಾಡ್ತಾ ಇರೋ, ವೇಟ್, ಟೇಸ್ಟಿ ಉಂಟಲ್ಲ, ಚಂದ ಉಂಟು ಮಾರೇ, ಸುಮ್ಮನೆ ಹೇಟು ಮಾಡಿದ ಅಂತ. ಸಡನ್ಲಿ ಇಟ್ಸ್ ನೋ ಮೋರ್ ಅ ಪನಿಷ್ಮೆಂಟ್, ಇಟ್ಸ್ ಅ ಕಂಫರ್ಟ್ ಫುಡ್. ಅಂಡ್ ದೆನ್ ಯು ರಿಯಲೈಸ್ it was never Uppittu's fault. You were too young, immature to understand the love. ಮತ್ತೆ ಇನ್ನೊಂದೆಂತ ಗೊತ್ತುಂಟ, ಈ ಅಮ್ಮನವರು ಹೀಗೆವೆ ಪ್ಲೇನ್ ಚಪ್ಪೆ ಮಾಡುದು. ಈಗ ಯಾರಾದ್ರೂ ಬ್ರೇಕ್ಫಾಸ್ಟ್ ಗೆ ನಂಗೆ ಉಪ್ಪಿಟ್ಟು ಅಂತ ಹೇಳಿದ್ರೆ ನಾನು ಅಳುದಿಲ್ಲ, ನನ್ಗೆ ಖುಷಿ ಆಗ್ತದೆ. ಅದರ ಸಾಫ್ಟ್ನೆಸ್, ವಾರ್ಮ್ತ್, 10 minutes ಅಲ್ಲಿ ರೆಡಿ ಆಗುವ ಸ್ಕಿಲ್ ನನ್ನ ಹಸಿವನ್ನು ನೀಗಿಸ್ತದಲ್ಲ. Unlike my ex. Maybe this is how growing up feels like. It's not about having a salary hike, not about having a car, not about owning a house. It's about waking up in the morning and actually looking forward to eat ಉಪ್ಪಿಟ್ಟು. ಈಗ ಯಾರಾದ್ರೂ ಸಜ್ಜಿಗೆಗೆ ಇನ್ಸಲ್ಟ್ ಮಾಡಿದ್ರೆ ಉಂಟಲ್ಲ, ನಾನು ಗ್ಯಾರಂಟಿ ಡಿಫೆಂಡ್ ಮಾಡ್ತೇನೆ. ಇಟ್ಸ್ ಲೈಕ್ ಅ ಫ್ಯಾಮಿಲಿ ಮೆಂಬರ್ ನೌ. ಡೋಂಟ್ ಯು ಡೇರ್ ಟು ಟಾಕ್ ಟು ಮೈ ಸಜ್ಜಿಗೆ ಲೈಕ್ ದಟ್. ಉಪ್ಪಿಟ್ಟಿಗಿಂತ ರುಚಿ ಬೇರೆ ಇಲ್ಲ. ಎಷ್ಟು ಡೆಕೋರೇಷನ್ ಮಾಡಿದ್ರೆ ಸಹ ಉಪ್ಪಿಟ್ಟೆ ಬಿರಿಯಾನಿ ಆಗುದಿಲ್ಲ ಅಂತ ಹೇಳಿದ್ರ ಅದು ಕರೆಕ್ಟ್ ಮಾತ್ರ.